ವೀಕ್ಷಕರೇ ನಮಸ್ಕಾರ. ಇದನ್ನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಹಾವೇರಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಪ್ರತಿಭಟನೆ ಜರುಗಿತು. ಹಾವೇರಿ ಜಿಲ್ಲಾ ಶಿಗ್ಗಾವಿ ತಾಲೂಕಿನಲ್ಲಿ ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು. ಮಾನ್ಯ ತಹಸೀಲ್ದಾರರು ಹಾಗೂ ತಾಲೂಕಾ ದಂಡಾಧಿಕಾರಿಗಳು ಶಿಗ್ಗಾಂವ್ ಇವರಿಗೆ ಮನವಿ ಕೊಡುವ ಮುಖಾಂತರ ಶಿಗ್ಗಾಂವ್ ನಗರದ ಶ್ರೀ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಪ್ರತಿಭಟಿಸಿದ್ರು. ಶ್ರೀ ಕ್ಷೇತ್ರ ಧರ್ಮಸ್ಥಳವು ಕೇವಲ ಕರ್ನಾಟಕ ಅಲ್ಲದೆ ದೇಶಾದ್ಯಂತ ಕೋಟ್ಯಾಂತರ ಭಕ್ತಾದಿಗಳನ್ನು ಹೊಂದಿದೆ. ಈ ಕ್ಷೇತ್ರಕ್ಕೆ ದಿನನಿತ್ಯ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸುತ್ತಾರೆ. ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಶ್ರದ್ಧೆ ಕೇಂದ್ರವಾಗಿರುತ್ತದೆ. ಹಿಂದೂಗಳ ಧಾರ್ಮಿಕ ಭಾವನೆಯನ್ನ ಅಪಮಾನಿಸುವ ಉದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಹಾಗೂ ಎಡಚರು ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇಂತಹ ಕಿಡಿಗೇಡಿಗಳಿಗೆ ಕುಮ್ಮಕ್ಕು ನೀಡುವ ಷಡ್ಯಂತ್ರ ನಡೀತಾ ಇದೆ. ಆದುದರಿಂದ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಅವಮಾನಿಸುತ್ತಿರುವ ಸಮಾಜ ವಿರೋಧಿ ವ್ಯಕ್ತಿಗಳನ್ನ ಪತ್ತೆ ಹಚ್ಚಿ ಅವರನ್ನ ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಕ್ತಿ ಭಾವನೆಗಳಿಗೆ ಧಕ್ಕೆ ತರುವ ಹುನ್ನಾರವನ್ನ ನಿರಂತರವಾಗಿ ಮಾಡುತ್ತಾ ಬಂದಿದೆ. ಇಂತಹ ದೃಷ್ಟಿಯನ್ನ ತಡೆಯುವಲು ವಿಫಲವಾಗುವ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ರಾಜ್ಯದ ಜನತೆಗೆ ಕ್ಷಮೆ ಯಾಚನೆ ಮಾಡಬೇಕೆಂದು ಈ ಮೂಲಕ ಒತ್ತಾಯಿಸಿದರು. ತಾಲೂಕು ಬಿಜೆಪಿ ಅಧ್ಯಕ್ಷರು ವಿಶ್ವನಾಥ್ ಹರವಿ, ಮಾಜಿ ಬಿಜೆಪಿ ಅಧ್ಯಕ್ಷರು ಶಿವಾನಂದ ಮ್ಯಾಗೇರಿ, ದೇವಣ್ಣ ಚಾಕಲಬ್ಬಿ, ಶಿವಪ್ರಸಾದ್ ಸುರಗಿಮಠ, ಪರಶುರಾಮ್ ಸೊನ್ನದ್, ಶ್ರೀಕಾಂತ್ ಬುಳಪ್ಪನವರ್, ಮಲ್ಲೇಶಪ್ಪ ಹರಿಜನ್, ಮಂಜುನಾಥ್ ಬೆಹಟ್ಟಿ, ಸೋಮಶೇಖರಯ್ಯ ಗೌರಿಮಠ, ಕರಿಯಪ್ಪ ಕಟ್ಟಿಮನಿ, ಬಸನ ಗೌಡರು ಮೇಗಿಲಮನಿ, ರೇಣುಕಾ ಗೌಡ ಪಾಟೀಲ್, ಅನಿಲ್ ಸಾತಣ್ಣವರ್, ರಮೇಶ್ ಸಾತಣ್ಣವರ್, ಶಿವಾನಂದ್ ಸೊಬರದ, ಆನಂದ್ ಸುಬೇದಾರ್, ಪ್ರಶಾಂತ್ ಬಡ್ಡಿ, ಮಂಜುನಾಥ್ ಮಿರ್ಜಿ, ಸಚಿನ್ ಮಡಿವಾಳರ್, ಶ್ರೀರಾಮ ಸೇನೆ ಶಿಗ್ಗಾಂವ್ ತಾಲೂಕಾ ಅಧ್ಯಕ್ಷರು ಬಸವರಾಜ್ ಕಲ್ಲಪ್ಪನವರ, ಪುರಸಭೆಯ ಮಾಜಿ ಅಧ್ಯಕ್ಷರು, ಸದಸ್ಯರು, ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಕಾರ್ಯಕರ್ತರು, ಎಲ್ಲಾ ಮೋರ್ಚಾದ ಕಾರ್ಯಕರ್ತರು, ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮಾತನಾಡಿದರು. ರಾಜ್ಯ ಸರ್ಕಾರ ಏನು ಗಣೇಶ ವಿಸರ್ಜನಾ ಮೆರವಣಿಗೆಗೆ ಡಿಜೆ ಬ್ಯಾನ್ ಅನ್ನೋದು ಆದೇಶ ಹೊರಡಿಸಿದೆ, ಅದು ಹಿಂದೂ ವಿರೋಧಿ ಚಟುವಟಿಕೆಗೆ ನಾವು ಯಾವುದೇ ಥರದ ಆಸ್ಪದ ಮಾಡಿಕೊಡೋದಿಲ್ಲ. ಒಂದೇದು. ಮತ್ತು ಈ ಕಾಂಗ್ರೆಸ್ ಸರ್ಕಾರ ಪ್ರತಿ ವರ್ಷವೂ ಕೂಡ ಯಾವುದೇ ತರಹದ ಕಾನೂನು ಪಾಲನೆ ಮಾಡಲ್ಲ. ಅದರಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲೇ ಮಾತ್ರ ಇವರು ಕಾನೂನು ಸುಪ್ರೀಂ ಕೋರ್ಟ್ನ ಆಜ್ಞೆಯ ಪ್ರತಿಯನ್ನು ತೋರಿಸ್ತಾರೆ ಅವರು. ಯಾಕೆ ನಾವು ಪ್ರತಿ ವರ್ಷವೂ ಕೂಡ ಗಣೇಶ ವಿಸರ್ಜನೆಯನ್ನು ಶಾಂತಿ ರೀತಿಯಿಂದಲೇ ಆಚರಣೆ ಮಾಡೋದು. ಸುಪ್ರೀಂ ಕೋರ್ಟ್ ಯಾವಾಗಾದರೂ ಗಣೇಶ ವಿಸರ್ಜನೆಗೆ ಮಾತ್ರ ಕಟ್ಟಪ್ಪಣೆ ಹಾಕಿದೆಯಾ? ಇಲ್ಲ, ಯಾವುದೇ ತರಹದ ಗಣೇಶ ವಿಸರ್ಜನೆಗೆ ಮಾತ್ರ ಹಾಕಿಲ್ಲ. ಸುಪ್ರೀಂ ಕೋರ್ಟ್ 75 ಡೆಸಿಬಲ್ ಇರಬೇಕು ಅಂತ ಹೇಳಿದೆ. ಇವರೇನು ಹೇಳ್ತಾ ಇದ್ದಾರೆ, ನೀವು ತುಂಬ ದೊಡ್ಡ ಮಟ್ಟಿನ ಒಂದು ಧ್ವನಿವರ್ಧಕವನ್ನು ಉಪಯೋಗ ಮಾಡ್ತೀರಿ, ಸರ್ಕಾರಿ ಆಸ್ಪತ್ರೆ, ಶಾಲೆ, ವೃದ್ಧರಿಗೆ ಏನಾಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು 5 ಬಾರಿ ಅಜಾನ್ ಕೂಗೋದಕ್ಕೆ ಅಲ್ಲಿ ಯಾವುದೇ ತರಹದ ಸುಪ್ರೀಂ ಕೋರ್ಟ್ ಆಜ್ಞೆ ಪಾಲನೆ ಆಗಲ್ಲ. ಯಾಕೆ ಕಾಂಗ್ರೆಸ್ ಸರ್ಕಾರ ಅದರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳೋದಿಲ್ಲ? ಇವತ್ತು ಗಣೇಶನ ಹಬ್ಬ ಬಂದ್ರೆ ಮಾತ್ರ ಇವರಿಗೆ ಕಾನೂನು. ನೇರವಾಗಿ ತನಿಖೆಗೆ ಒಳಪಡಿಸುವಂತ ಕೆಲಸವನ್ನು ಮಾಡ್ತಾರೆ. ಆ ತನಿಖೆಯಲ್ಲಿ ಧರ್ಮ ಗೆದ್ದಿದ್ದು, ಅಧರ್ಮ ಸೋತಿದ್ದು ಅಂತ ಹೇಳಲಿಕ್ಕೆ ಬಹಳ ಸಂತೋಷವಾಗಿದೆ. ಆದರೆ ದೊಡ್ಡ ಹುನ್ನಾರ, ಧರ್ಮಸ್ಥಳದ ಮೇಲೆ ದೊಡ್ಡ ಹುನ್ನಾರವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಿಂದೂಗಳ ಉಳಿವಿಗಾಗಿ ನಾವು ಒಪ್ಪಿಕೊಳ್ಳಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಹಿಂದೂಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದೆ. ಈ ಹಿಂದೂಗಳ ಉಳಿವಿಗಾಗಿ, ಹಿಂದೂಗಳ ಬದುಕಿಗಾಗಿ ನಾವೆಲ್ಲ ಒಪ್ಪಿಕೊಳ್ಳಬೇಕಾಗಿದೆ. ನಿರಂತರವಾಗಿ ಧರ್ಮಸ್ಥಳ ಮಾಡತಕ್ಕಂಥ ಕಾರ್ಯಚಟುವಟಿಕೆಗಳನ್ನು ನಾವೆಲ್ಲರೂ ನಡೆಸಬೇಕಾಗುತ್ತೆ. ವೀರೇಂದ್ರ ಹೆಗಡೆ ಅವರು ಆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಆದ ನಂತರ ಈ ಪ್ರತಿಯೊಂದು ತಾಲೂಕಿನಲ್ಲಿ, ಈ ರಾಜ್ಯದ ಪ್ರತಿಯೊಂದು ಮೂಲಭೂತವಿರುವಂಥ ಸಂಘ ಸಂಸ್ಥೆಗಳಿಗೆ ಕೋಟ್ಯಾಂತರ ರೂಪಾಯಿ ಹಣಗಳನ್ನು ಕೊಟ್ಟು
ಮಹಿಳೆಯರನ್ನ ಸಬಲೀಕರಣವನ್ನ ಮಾಡಿ ಅವರನ್ನ ಸದೃಢ ಮಾಡಿ ಮಹೇಶ್ ರೆಡ್ಡಿ ಕುಂದ್ರೋಳಿ ಜಾತಪಟ್ಟ ಅಂತಕ್ಕಂಥ ಒಬ್ಬ ಮಹಿಳೆಯನ್ನ ಸಹ ಆಧರಿಸಿಕೊಂಡು ಸಮೀರ್ ಅಂತಕ್ಕಂಥ ಒಬ್ಬ ಯೂಟ್ಯೂಬ್ ಚಾನಲಿನ ಒಬ್ಬ ಕಾರ್ಯಕರ್ತ ಹೀಗೆ ಇವರ ಹಿಂದೆ ಇರ್ತಕ್ಕಂಥ ಸುಮಾರು ಮಾಸ್ ಮ್ಯಾನ್ 2 ದಿನಗಳ ಹಿಂದೆ ಹೇಳಿದಂತಹ ಹೇಳಿಕೆ ಇರ್ಬೋದು. ಸುಮಾರು 12 ಜನ ಇನ್ನೂ ಇದರ ಹಿಂದೆ ಇದ್ದಾರೆ ಅಂತ ಈಗಾಗಲೇ ಮಾಸ್ ಮ್ಯಾನ್ SIT ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ಒಂದು ನನ್ನ ಅನಿಸಿಕೆ ಪ್ರಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಂದು ಗದಗ ಜಿಲ್ಲೆ ರೋಣ ಪಟ್ಟಣದಲ್ಲಿ ವಿಕಲಚೇತನರಿಗೆ 3 ಗಾಲಿ ವಾಹನ ವಿತರಿಸಿದ ಶಾಸಕ ಜಿಎಸ್ ಪಾಟೀಲ್. ಗದಗ ಜಿಲ್ಲೆ ರೋಣ ತಾಲೂಕಾ ಅಂಗವಿಕಲಚೇತನರಿಗೆ 3 ಗಾಲಿ ವಾಹನ ವಿತರಿಸಿದ ಶಾಸಕ ಜಿಎಸ್ ಪಾಟೀಲ್. ರೋಣ ಶಾಸಕರ ಜನಸಂಪರ್ಕ ಕಾರ್ಯಾಲಯದಲ್ಲಿ 2024-25ನೇ ಸಾಲಿನ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಅಡಿ ಹಾಗೂ ವಿಕಲಚೇತನ ಕಲ್ಯಾಣ ಇಲಾಖೆ ವತಿಯಿಂದ ಅಂಗವಿಕಲರಿಗೆ ದ್ವಿಚಕ್ರ ವಾಹನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಐಎಸ್ ಪಾಟೀಲ, ಮಾಜಿ ಅಧ್ಯಕ್ಷರು, ಕೆಸಿಸಿ ಬ್ಯಾಂಕ್ ಧಾರವಾಡ, ಶ್ರೀ ವಿಬಿ ಸೋಮನಕಟ್ಟಿ ಮಠ ಪ್ರಧಾನ ಕಾರ್ಯದರ್ಶಿಗಳು ಗದಗ, ಜಿಲ್ಲಾ ಕಾಂಗ್ರೆಸ್ ಸಮಿತಿ, ಶ್ರೀ ಯೂಸುಫ್ ಇಟಗಿ ಉಪಾಧ್ಯಕ್ಷರು ಗದಗ ಜಿಲ್ಲಾ ವಕ್ಫ್ ಬೋರ್ಡ್ ಮುಖಂಡರಾದ ಶ್ರೀ ಬಸವರಾಜ ನವಲಗುಂದ, ಮಾಜಿ ಅಧ್ಯಕ್ಷರು ಪಿಎಲ್ಡಿ ಬ್ಯಾಂಕ್ ಋಣ ಹಾಗೂ ಪುರಸಭೆ ಸದಸ್ಯರಾದ ಶ್ರೀ ಮಲ್ಲಯ್ಯ ಮಹಾಪುರುಷ ಮಠ, ರೋಣ ತಾಲೂಕಾ ಆಲುಮತ ಸಮಾಜದ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಜಗ್ಗಲ್ ಹಾಗೂ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ಶ್ರೀ ರಾಜು ಪಲ್ಲೆದ ಹಾಗೂ ಎಚರ ಗೌಡ್ರ, ಗೋವಿಂದ ಗೌಡ್ರ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ರೋಣ. ಚನ್ನಗಿರಿಯಲ್ಲಿ ಬೆಸ್ಕಾಂ ಧೋರಣೆ ಖಂಡಿಸಿ ಪ್ರತಿಭಟನೆ ಜರುಗಿತು. ಬೆಸ್ಕಾಂ ಧೋರಣೆ ಖಂಡಿಸಿ ಪ್ರತಿಭಟನೆ 27ರಂದು ಗಣೇಶೋತ್ಸವ ಅಂಗವಾಗಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವ ಸಂಘ ಸಂಸ್ಥೆಗಳು ಬೆಸ್ಕಾಂ ಇಲಾಖೆಯಿಂದ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆದುಕೊಳ್ಳಬೇಕು ಎಂದು ಆದೇಶ ಮಾಡಿರುವುದನ್ನು ಖಂಡಿಸಿ ಪಟ್ಟಣದ ಬೆಸ್ಕಾಂ ಕಚೇರಿಯ ಮುಂದೆ ವಿವಿಧ ಸಂಘ ಸಂಸ್ಥೆ ಮತ್ತು ಗ್ರಾಮಸ್ಥರು ಸೋಮವಾರ ಪ್ರತಿಭಟನೆ ನಡೆಸಿದರು. ಹೌದು, ಚನ್ನಗಿರಿ ತಾಲೂಕಿನ ಬೆಸ್ಕಾಂ ಇಲಾಖೆ ಪ್ರತಿ ವರ್ಷ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಾಗ ಎಷ್ಟು ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡುತ್ತಾರೋ ಅಷ್ಟು ದಿನಗಳಿಗೆ ಮಾತ್ರ ಇಂತಿಷ್ಟು ಎಂದು ಹಣವನ್ನು ಕಟ್ಟಿಕೊಂಡು ವಿದ್ಯುತ್ ಸಂಪರ್ಕವನ್ನು ನೀಡುತ್ತಿದ್ದರು. ಆದರೆ ಈ ವರ್ಷ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಾಗ ಕಡ್ಡಾಯವಾಗಿ ಬೆಸ್ಕಾಂ ಇಲಾಖೆಯಿಂದ ತಾತ್ಕಾಲಿಕ ವಿದ್ಯುತ್ ಸಂಪರ್ಕಕ್ಕೆ ಅನುಮತಿ ಪಡೆಯಬೇಕು ಎಂದು ಕಠಿಣ ನಿಯಮ ಜಾರಿಗೆ ತಂದಿರುವುದು ಬೇಸರ ಎಂದು ಪಂಡೋಮಟ್ಟಿ ಗ್ರಾಮದ ಪ್ರೀತಂ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದರು. ತಾತ್ಕಾಲಿಕ ವಿದ್ಯುತ್ ಸಂಪರ್ಕಕ್ಕೆ ಅಗ್ರಿಮೆಂಟ್ ಮಾಡಿಸಬೇಕು. ಸಿಆರ್ ಅಗ್ರಿಮೆಂಟ್ ಮಾಡಿಸಲು ಅಂದಾಜು ರು4,000 ಖರ್ಚಾಗುತ್ತದೆ. ಹಾಗಾಗಿ ಈ ನಿಯಮ ಪಾಲಿಸಲು ಸಂಘ ಸಂಸ್ಥೆಗಳಿಗೆ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಜನರಿಂದ ದೇಣಿಗೆಯನ್ನು ಸಂಗ್ರಹಿಸಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತಿದ್ದು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆಯಲು ಅಧಿಕ ಹೊರೆ ಬೀಳುತ್ತದೆ. ಆದ್ದರಿಂದ ಈ ನಿಯಮವನ್ನು ಸಡಿಲಗೊಳಿಸಿ ಇಂತಿಷ್ಟು ಎಂದು ಪಾವತಿಸಿಕೊಂಡು ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ನಂತರ ಬೆಸ್ಕಾಂ ಇಲಾಖೆ ಎಇಇ ಭಾಗ್ಯಶ್ರೀ ಅವರಿಗೆ ಮನವಿ ಸಲ್ಲಿಸಲಾಯಿತು. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು. ಬೆಸ್ಕಾಂನಿಂದ ಪರ್ಮಿಷನ್ ತಗೊಳ್ಳಿಕ್ಕೆ ಅಂತ ಬಂದರೆ ಈ ಹಿಂದೆ ಭಾರಿ ಸುಲಲಿತವಾದಂಥ ಮಾರ್ಗ ಇತ್ತು. ನಮ್ಮ ಎಕ್ಸಿಸ್ಟಿಂಗ್ RR ನಂಬರ್ ಮೇಲೆ ಒಂದು ದಿನಕ್ಕೆ ಇಷ್ಟು ಅಂತ ನಿಗದಿ ಮಾಡಿದ ಮೊತ್ತವನ್ನು ಕಟ್ಟಿ ಪರ್ಮಿಷನ್ ತಗೊಳ್ತಾ ಇದ್ವಿ. ಬಟ್ ಈ ಬಾರಿ ಕಾಂಟ್ರಾಕ್ಟರ್ ಮೂಲಕ ಬಂದು ದಾಖಲಾತಿಗಳು ಮತ್ತು ಬಾಂಡ್ ಪೇಪರು, 500 ರೂಪೀಸ್ದು ಬಾಂಡ್ ಪೇಪರು ಮತ್ತು 100 ರೂಪೀಸ್ದು ಬಾಂಡ್ ಪೇಪರು ಮತ್ತು ಇನ್ನುಳಿದಿರ್ತಕ್ಕಂಥ ಇತರೆ ಖರ್ಚುಗಳು ಮತ್ತು ಕಾಂಟ್ರಾಕ್ಟರ್ಗೆ ಕೊಡಬೇಕಾಗಿರ್ತಕ್ಕಂಥ ಒಂದಿಷ್ಟು ಹಣದ ಇಷ್ಟೆಲ್ಲ ದಾಖಲಾತಿ ಜೊತೆಗೆ ಅದರ ನಂತರ ತಾತ್ಕಾಲಿಕವಾಗಿ ಮೀಟರನ್ನು ಪಡೆದುಕೋಬೇಕು ಅಂತ ಹೇಳ್ತಾರೆ. ಆ ಮೀಟರ್ನ ಪಡ್ಕೊಂಡ ನಂತರ ಆ ಮೀಟರಲ್ಲಿ ಏನಾದರೂ ಸಮಸ್ಯೆಗಳು, ಶಾರ್ಟ್ ಸರ್ಕ್ಯೂಟ್ ಆದಲ್ಲಿ ಮತ್ತು ಹೆಚ್ಚಿನ ಮೊತ್ತವನ್ನು ನಾವೇ ಭರಿಸಬೇಕಾಗಿ ಅಂತ ಹೇಳಿ ಇಲಾಖೆಯ ಅಧಿಕಾರಿಗಳು ಅದನ್ನು ಹೇಳ್ತಾ ಇದ್ದಾರೆ. ಒಂದು ಊರುಗಳಲ್ಲಿ, ಗ್ರಾಮಾಂತರಗಳಲ್ಲಿ ಇಲ್ಲ ನಗರ ಭಾಗದಲ್ಲಿ ಸಣ್ಣ ಸಣ್ಣ ಹುಡುಗರುಗಳು ಮನೆಯಲ್ಲಿರ್ತಕ್ಕಂಥ 100 ರೂಪಾಯಿ 200 ರೂಪಾಯಿ ಅವರು ಇವ್ರ ಹತ್ರ ಹೇಳಿ 10-20 ಎಲ್ಲದನ್ನು ಕಲೆಕ್ಟ್ ಮಾಡಿ ಸಣ್ಣ ಪ್ರಮಾಣದ ಮೊತ್ತವನ್ನು ಇಟ್ಕೊಂಡು ಗಣಪತಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಇಂಥದ್ರಲ್ಲಿ 3 ದಿನಕ್ಕೋಸ್ಕರ 3,500-4,000 ರೂಪಾಯಿ KEB ಪರ್ಮಿಷನಿಗೋಸ್ಕರ ನಾವು ಖರ್ಚು ಮಾಡಬೇಕು, ವ್ಯಯ ಮಾಡಬೇಕು ಅಂತಂದರೆ ನಾವು ಇನ್ನು ಮುಂದೆ ಹೇಗೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಹುಡುಗರುಗಳು ಹಿಂಜರಿತವೆ.
ನಮ್ಮ ಒಂದು ಸಾಂಸ್ಕೃತಿಕ ಹಬ್ಬವನ್ನು ಹಾಳು ಮಾಡ್ತಕ್ಕಂಥ ದಾರಿಯಲ್ಲಿ ನಮ್ಮ ಸರ್ಕಾರಗಳು ನಡೀತಾ ಇದ್ದಾವೆ, ನಮ್ಮ ನಾಯಕರುಗಳು ನಡೀತಾ ಇದ್ದಾವೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಹಾಗೂ ನಾನು ಇಲಾಖೆಯವರಿಗೆ ಕೇಳ್ಕೊಳೋದೇನು ಅಂತಂದರೆ, ಈ ಹಿಂದೆ ಪ್ರತಿ ವರ್ಷದಂತೆ ಈಗ ಇಲಾಖೆಗೆ ಅರ್ಜಿನೂ ಕೊಡಲಿಕ್ಕೆ ಅಂತ ಬಂದಿದ್ದೀವಿ. ಈ ಹಿಂದೆ ಹೇಗೆ ಸರಾಗವಾಗಿ ದಾಖಲಾತಿಗಳನ್ನು ಇಸ್ಕೊಂಡು ಪರ್ಮಿಷನ್ ಕೊಡ್ತಾ ಇದ್ದೀರೋ ಅದೇ ಥರನೇ ಈ ಸಲಿನೂ ಕೊಡಬೇಕು ಅಂತ ಹೇಳಿ ನಾನು ಮನವಿ ಮಾಡಲಿಕ್ಕೆ ಅಂತ ಹೇಳಿ ಈಗ ಹೋಗಿ ಮನವಿ ಕೊಟ್ಟು ನಾವು ಅವರಿಗೆ ಒಮ್ಮೆ ತಿಳುವಳಿಕೆ ಹೇಳಿ ಬರಬೇಕು ಅನ್ನೋದು ನಮ್ಮದೊಂದು ಆಗ್ರಹ ಆಗಿದೆ. ಎಲ್ಲರಿಗೂ ಧನ್ಯವಾದ. ಚಿತ್ರದುರ್ಗದಲ್ಲಿ ಎನ್ವೈ ಗೋಪಾಲಸ್ವಾಮಿರವರಿಗೆ ಸಚಿವ ಸ್ಥಾನ ಸಿಗಲಿ ಎಂದು ಪ್ರಾರ್ಥನೆಯನ್ನ ಮಾಡಲಾಯಿತು. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣರವರಿಗೆ ಮುಂಬರುವ ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಎಂದು ಕೆಪಿಸಿಸಿ ರಾಜ್ಯ ಸಂಚಾಲಕರಾದ ಹಿರೇಹಳ್ಳಿ ಮಲ್ಲೇಶ್ ಮಾರಮ್ಮದೇವಿಯಲ್ಲಿ ಪ್ರಾರ್ಥಿಸಿದ್ರು. ಜಿಲ್ಲೆಯ ತಳಕು ಹೋಬಳಿಯ ಗೌರಸಮುದ್ರ ಗ್ರಾಮದಲ್ಲಿ ಮಂಗಳವಾರ ಮಾರಮ್ಮದೇವಿ ಜಾತ್ರೆ ಸಡಗರ ಭಕ್ತಾದಿಗಳು ಸಂಭ್ರಮದಿಂದ ಆಚರಿಸುತ್ತಾರೆ. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರುವಂತಹ ಭಕ್ತಾದಿಗಳಿಗೆ ತೊಂದರೆ ಆಗಬಾರದು ಎಂಬ ದೃಷ್ಟಿಯಿಂದ ಡಂಬಾರ್ ರಸ್ತೆ ಮತ್ತು ಕುಡಿಯುವ ನೀರು ವ್ಯವಸ್ಥೆ ಕಲ್ಪಿಸಿದ್ದಾರೆ. ಪ್ರತಿ ವರ್ಷಕ್ಕೊಮ್ಮೆ ಗೌರಸಮುದ್ರ ಗ್ರಾಮದಲ್ಲಿ ಮಾರಮ್ಮದೇವಿ ಜಾತ್ರೆ ಸಡಗರ ಸಂಭ್ರಮದಿಂದ ಆಚರಿಸುತ್ತಾ ಬಂದಿದ್ದಾರೆ. ಅಲ್ಲದೆ ಕರ್ನಾಟಕ ಮಾತ್ರ ಅಲ್ಲದೆ ಆಂಧ್ರಪ್ರದೇಶದಿಂದ ಭಕ್ತರು ಆಗಮಿಸುತ್ತಾರೆ ಎಂದು ತಿಳಿಸಿದರು. ಕೊನೆಯ ಅಮಾವಾಸ್ಯೆ ನಂತರ ಬರುವ ಮಾರಮ್ಮದೇವಿ ಜಾತ್ರೆಗೆ ಈ ವರ್ಷ ಅಪಾರ ಭಕ್ತರು ಆಗಮಿಸಿದ್ರು. ಬೆಳಗಿನ ಜಾವದಿಂದಲೇ ಭಕ್ತರು ದೇವರ ದರ್ಶನ ಪಡೆದು ಹೊರಟರು. ಈ ಬಾರಿ ಮಳೆ ಬೆಳೆ ಸಮೃದ್ಧಿಯಾಗಿದ್ದು ಜನರ ಬದುಕು ಬೆಳಕಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದ್ರು. ಒಂದು ಹಿರೇಹಳ್ಳಿ ಮಲ್ಲೇಶ್ ಅಂತ ಅಡ್ವೊಕೇಟ್, ಕೆಪಿಸಿಸಿ ರಾಜ್ಯ ಸಂಚಾಲಕರು. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾಯಕನಟ್ಟಿ ಜಾತ್ರೆ ಬಿಟ್ಟರೆ ಈ ಏರಿಯಾದಲ್ಲಿ ಗೌಸಮುದ್ರ ಜಾತ್ರೆ ಅತ್ಯುನ್ನತವಾಗಿ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಭಾಗದ ಸುತ್ತಮುತ್ತ ಎಲ್ಲ ಜಿಲ್ಲೆಗಳ ಜನಗಳು ಸಹ ಇಲ್ಲಿ ದೇವಿ ಹರಕೆ ಮಾಡಲಿಕ್ಕೆ ಬರ್ತಾಯಿದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮಾರಮ್ಮ. ಆಮೇಲೆ ಈ ಜಾತ್ರೆಯ ವಿಶೇಷ ಏನಂದರೆ, ಈ ಮಾರಮ್ಮನ ದೇವಸ್ಥಾನದ ಅತ್ಯಂತ ವಿಶೇಷ ಈ ತಿಂಗಳಲ್ಲಿ. ಅದರಲ್ಲಿ ಗೌಸಮುದ್ರ ಮಾರಮ್ಮ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಅತ್ಯಂತ ವಿಶೇಷ. ಜೊತೆಗೆ ಆಂಧ್ರ ಪ್ರದೇಶದಿಂದ ಸಹ ನಮ್ಮ ಗೌಸಮುದ್ರಕ್ಕೆ ಜನಗಳು ಬರ್ತಿರ್ತಾರೆ, ದೇವಿಯ ಆಶೀರ್ವಾದ ಪಡ್ಕೊಂತಾರೆ. ಜೊತೆಗೆ ನಮ್ಮ ಈ ಕ್ಷೇತ್ರದ ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಸಾಹೇಬರು ಮುತುವರ್ಜಿ ಎಲ್ಲ ರಸ್ತೆಗಳನ್ನು ಜಾತ್ರೆಗೆ ಬರಲಿಕ್ಕೆ ಕುಡಿಯ ನೀರಿನ ವ್ಯವಸ್ಥೆ ಪ್ರತಿಯೊಂದನ್ನು ಸಹ ಇದನ್ನು ಮಾಡಿದ್ದಾರೆ ಜಾತ್ರೆಯಲ್ಲಿ. ಆಮೇಲೆ ಜನಗಳು ಊಟ ಮಾಡಲಿಕ್ಕೆ ಪ್ರತಿಯೊಂದು ಓಡಾಡಲಿಕ್ಕೆ ರಸ್ತೆಯನ್ನೆಲ್ಲ ಡಾಂಬರೀಕರಣ ಮತ್ತೆಲ್ಲ ಮಾಡಿ ಜನರಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಶಾಸಕರು, ನಮ್ಮ ಗೋಪಾಲಕೃಷ್ಣ ಸಾಹೇಬರು. ಆಮೇಲೆ ಇಲ್ಲಿರ್ತಕ್ಕಂಥ ಜನಗಳು ಸಹ ಅತ್ಯುತ್ತಮವಾಗಿ ಸ್ಪಂದಿಸ್ತಾ ಇದ್ದಾರೆ. ಮತ್ತು ಯಾವುದೇ ಅಹಿತಕರ ಘಟನೆ ನಡೆದಂತೆ ಜಾತ್ರೆಯಲ್ಲಿ ಸುಗಮವಾಗಿ ನಡ್ಕೊಂಡು ದೇವಿ ಆಲ್ರೆಡಿ ತುಂಬಲಿಗೆ ಹೋಗಿದೆ ದೇವಿ. ಈಗ ಮುಗಿಸ್ಕೊಂಡು ಸಾಯಂಕಾಲ ಬರ್ತದೆ. ಆಮೇಲೆ ಜನರು ಸಾಯಂಕಾಲ ಆಗ್ತಂಗೆ ಅವರವರು ಊರಿಗೆ ತೆರಳುತ್ತಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನದಾಗಿ ಮಳೆ ಆಗಿರೋದ್ರಿಂದ ಶೇಂಗಾ ಬೆಳೆಗಳು ಭಾಳ ಉನ್ನತವಾಗಿ ಇದ್ದಾವೆ, ಭಾಳ ಚೆನ್ನಾಗಿದೆ ಶೇಂಗಾ ಬೆಳೆ. ಆಮೇಲೆ ನಮ್ಮ ಈ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಏರಿಯಾದಲ್ಲಿರ್ತಕ್ಕ ನಮ್ಮ ಕ್ಷೇತ್ರದ ಜನಗಳು ಅತ್ಯಂತ ವಿಜೃಂಭಣೆಯನ್ನು ಮಾರಮ್ಮನ ಜಾತ್ರೆಯನ್ನು ಆಚರಣೆ ಮಾಡ್ತಾರೆ ಅಂತ ಹೇಳಕ್ಕೆ. ಬಾಗೇಪಲ್ಲಿಯಲ್ಲಿ ಗೌರಿ ಗಣೇಶ ಹಬ್ಬದ ಸಡಗರ ಸಂಭ್ರಮ ಮನೆ ಮಾತಾಗಿದೆ. ಪಟ್ಟಣದ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಈ ಬಾರಿಯ ಗಣೇಶ ಗೌರಿಯ ಹಬ್ಬವನ್ನು ಸಡಗರದಿಂದ ಆಚರಿಸಲು ಹೆಣ್ಣು ಮಕ್ಕಳು, ಮಹಿಳೆಯರು ಹಾಗೂ ಯುವ ಸಮುದಾಯ ಮುಂದಾಗಿದ್ದು, ಮಂಗಳವಾರ ಗೌರಿ ಹಬ್ಬ ಇರುವುದರಿಂದ ಗೌರಿಯ ಪೂಜೆ ಸಲ್ಲಿಸಲು ಸಕಲ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಬುಧವಾರ ಗಣೇಶ ಹಬ್ಬ ಇರುವುದರಿಂದ ಪುರಸಭೆಯ ವ್ಯಾಪ್ತಿಯ ಸೇರಿದಂತೆ ತಾಲೂಕು ವ್ಯಾಪ್ತಿಯಲ್ಲಿರುವ ಗ್ರಾಮಗಳಲ್ಲಿ ಗಣಪತಿ ಮೂರ್ತಿಯನ್ನು ಕೂರಿಸಿ ಪೂಜೆ ಸಲ್ಲಿಸಲು ಯುವಕ ಸಂಘಗಳು, ಸಂಘ ಸಂಸ್ಥೆಯವರು ನಿಗದಿತ ಸ್ಥಳಗಳಲ್ಲಿ ಚಪ್ಪರ ಹಾಕುವುದು, ಗಣಪತಿ ಮೂರ್ತಿ ಖರೀದಿಸಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಲ್ಲಿ ನಿರತರಾಗಿದ್ದಾರೆ. ಹೂವು, ಹಣ್ಣು, ಕಾಯಿ ಹಾಗೂ ಇನ್ನಿತರ ಪದಾರ್ಥಗಳ ಬೆಲೆ ಹಬ್ಬದ ಪ್ರಯುಕ್ತ ಹೆಚ್ಚಾಗಿದ್ರೂ ಜನರು ಲೆಕ್ಕಿಸದೆ ಹಬ್ಬವನ್ನು ಸಡಗರದಿಂದ ಆಚರಿಸಲು ಕುಟುಂಬ ಸಮೇತರಾಗಿ ಖರೀದಿಯಲ್ಲಿ ಮುಂದಾಗಿದ್ದಾರೆ. ಪ್ರತಿಯೊಬ್ಬರು ಸಮುದಾಯದ ರಸ್ತೆಗಳಲ್ಲೂ ಗಣೇಶ ಮೂರ್ತಿ ಕೂರಿಸಲು ಪೈಪೋಟಿ ಏರ್ಪಟ್ಟಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಎತ್ತರವಾದ ಗಣಪತಿ ಮೂರ್ತಿಯನ್ನು ಕೂರಿಸಬೇಕೆಂದು ವಿವಿಧೆಡೆಯಿಂದ ಮೂರ್ತಿಯನ್ನು ಖರೀದಿಸಿ ತರಲು ಮುಂದಾಗಿರುವುದು ಕಂಡುಬಂದಿದೆ.
ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳನ್ನೇ ಜನಸಾಮಾನ್ಯರು ಕೂರಿಸಿ ಪೂಜೆ ಸಲ್ಲಿಸಬೇಕು. ಈ ಮೂಲಕ ಸರ್ಕಾರದ ಮತ್ತು ಪುರಸಭೆಯ ನಿಯಮಗಳನ್ನು ಪ್ರತಿಯೊಬ್ಬರು ಪಾಲಿಸಬೇಕು, ಸ್ವಚ್ಛತೆ ಕಾಪಾಡಬೇಕು. ಗಣಪತಿ ಮೂರ್ತಿ ಕೂರಿಸುವ ಸಂಘ ಸಂಸ್ಥೆಯವರು, ಪೊಲೀಸರು ಅನುಮತಿ ಪಡೆಯುವುದು ಕಡ್ಡಾಯವಾಗಿದೆ. ಗಣಪತಿ ಮೂರ್ತಿಗಳ ವಿಸರ್ಜನೆಗಾಗಿ ಪಟ್ಟಣದ ರಾಮಸ್ವಾಮಿ ಪಲ್ಲಿ ರೆಡ್ಡಿ ಕೆರೆಯಲ್ಲಿ ನೀರಿನ ಕೊಳವನ್ನು ಪುರಸಭೆ ವತಿಯಿಂದ ಸಜ್ಜುಗೊಳಿಸಲಾಗಿದೆ ಎಂದು ಪುರಸಭೆ ಮುಖ್ಯಾಧಿಕಾರಿಗಳಾದ ಶ್ರೀನಿವಾಸ್ ತಿಳಿಸಿದರು. ಪಟ್ಟಣದ ಸೇರಿದಂತೆ ತಾಲೂಕಿನಾದ್ಯಂತ ಗಣಪತಿ ಮೂರ್ತಿಯನ್ನು ಕೂರಿಸುವವರು ಪೊಲೀಸ್ ಠಾಣೆಯಲ್ಲಿ ಅನುಮತಿ ಪಡೆಯಲೇಬೇಕು. ಇಲ್ಲದಿದ್ದರೆ ಅಂತವರ ವಿರುದ್ಧ ಪ್ರಕರಣ ದಾಖಲಿಸಲಾಗುವುದು. ಡಿಜೆ ಇನ್ನಿತರ ಅತಿ ಹೆಚ್ಚು ಶಬ್ದ ಮಾಡುವ ಧ್ವನಿವರ್ಧಕಗಳನ್ನು ಬಳಸಬಾರದು. ಶಾಂತಿ ಸೌಹಾರ್ದತೆಯಿಂದ ಹಬ್ಬ ಆಚರಿಸಬೇಕೆಂದು ಈಗಾಗಲೇ ವಿವಿಧ ಸಮುದಾಯಗಳ ಮುಖಂಡರನ್ನು ಕರೆದು ಸಭೆ ನಡೆಸಲಾಗಿದೆ. ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ವರದಿ ರವೀಂದ್ರ, ಪ್ರಜಾಪವರ್ ಟಿವಿ, ಬಾಗೇಪಲ್ಲಿ. ಬೆಂಗಳೂರು ಜಿಲ್ಲೆ ದೇವನಹಳ್ಳಿ ಸರ್ಕಾರಿ ಶಾಲಾ ಕಟ್ಟಡದ ಕಿಟಕಿ ಸಜ್ಜ ಕುಸಿದು ವಿದ್ಯಾರ್ಥಿಗಳಿಗೆ ಗಾಯವಾಗಿದೆ. ದೇವನಹಳ್ಳಿ ಸರ್ಕಾರಿ ಶಾಲಾ ಕಟ್ಟಡದ ಕಿಟಕಿ ಸಜ್ಜ ಕುಸಿದು ವಿದ್ಯಾರ್ಥಿಗಳಿಗೆ ಗಾಯ ಪ್ರಕರಣ. ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ. ದೇವನಹಳ್ಳಿ ಪಟ್ಟಣದ ಕೋಟೆ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಟ್ಟಡದ ಕಿಟಕಿಯ ಸಜ್ಜ ಕುಸಿದು 3 ವಿದ್ಯಾರ್ಥಿಗಳು ಗಾಯಗೊಂಡಿದ್ದು, 3ರಲ್ಲಿ ಭುವನ್ ಎಂಬ ವಿದ್ಯಾರ್ಥಿ ನಗರದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ದರ್ಶನ್ ಎಸ್ಎಂ ಎಂಬ ವಿದ್ಯಾರ್ಥಿ ಹಾಸ್ಮಾರ್ಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು ಆಸ್ಪತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಭೇಟಿ ನೀಡಿ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿದರು. ನಂತರ ವೈದ್ಯರೊಂದಿಗೆ ಚರ್ಚಿಸಿ ಸಂಪೂರ್ಣ ಮಾಹಿತಿ ಪಡೆದು ಸೂಕ್ತ ಚಿಕಿತ್ಸೆ ನೀಡಲು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಎಬಿ ಬಸವರಾಜು, ಸಚಿವರ ಆಪ್ತ ಕಾರ್ಯದರ್ಶಿ ಡಾಕ್ಟರ್ ನಟರಾಜ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಬೈಲಾಂಜನಪ್ಪ, ಪಿ ವೈದ್ಯಾಧಿಕಾರಿ ದೀಪಕ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಎಲೆಯೂರು ರಾಧಾಕೃಷ್ಣ, ದೇವನಹಳ್ಳಿ. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್, ಇದು ಜನಹಿತಕ್ಕಾಗಿ.